ಇದ್ದೀವಿ. ಫಸ್ಟು ಸೈಟ್ ತೋರಿಸ್ತಾ ಇದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಇಷ್ಟು ಹೈಟ್ ಐತೆ ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಅವರು ಬೋರ್ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸ್ಕೊ ಹೋಗ್ತಾ ಇದ್ದಾರೆ. ಹೈಟು ಚೆಕ್ ಮಾಡ್ತಾ ಇದ್ದಾರೆ ಎಷ್ಟು ಐತೆ ಅಂತ. ಹೈಟು 10 ಐತೆ. ಆಮೇಲೆ ಜಾಗ ಎಲ್ಲಿಂದ ತೋರಿಸ್ತಾ ಇದ್ದಾರೆ. ಇಷ್ಟು ಜಾಗ ಫ್ರೀ ಐತೆ, ಪಕ್ಕದಲ್ಲಿ ಕಾಂಪೌಂಡ್ ವಾಲ್ ಐತೆ. ಬೋರ್ ಓಪನ್ ಮಾಡ್ತಾ ಇದ್ದಾರೆ. ಒಂದು ಮೋಟ್ರ್ ರನ್ನಿಂಗಲ್ಲಿ ಐತೆ, ಅದು ತೆಗಿಬೋದು. ಅದು ಏನು ಸ್ಟಕ್ ಆಗಿಲ್ಲ. ಫಿಲ್ಟರ್ ಪೈಪ್ ಕಾಣಿಸ್ತಾ ಇದೆ ಮೇಲ್ಗಡೆ. ಅವರು ಈಗ ಕತೆ ಹೇಳ್ತಾ ಇದ್ದಾರೆ. ಅವ್ರಿಗೆ ವಿಷಯ ಗೊತ್ತಿರಬೇಕು, ಪಕ್ಕಾ ವಿಷಯ ಗೊತ್ತಿರಬೇಕು. ಅವ್ರು ನಮಗೆ ಹೇಳಿದರೆ ನಾವು ಕೆಲಸ ಮಾಡೋಕ್ಕೆ ಈಸಿ ಇರುತ್ತೆ. ನನಗೇನು ಗೊತ್ತಿಲ್ಲ ಸರ್, ನೀವೇ ಫೈಂಡ್ ಔಟ್ ಮಾಡಿದರೆ ಖರ್ಚು ಜಾಸ್ತಿ ಆಗುತ್ತೆ. ನೀವು ನಮಗೆ ಫೀಲಿಂಗ್ ಕೊಟ್ಬಿಟ್ರೆ ಖರ್ಚು ನಮಗೆ ಕಡಿಮೆ ಆಗುತ್ತೆ. ಇಂಥ ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ರೆ ನಾವು ಅಂಥ ಪ್ರಾಬ್ಲಮ್ ಸೊಲ್ಯೂಷನ್ ಹೇಳ್ಬೋದು. ಏನಂತ ಗೊತ್ತಿಲ್ಲ ಸರ್, ನೀವೇ ಫೈಂಡ್ ಔಟ್ ಮಾಡ್ಬೋದು ಅಂದರೆ ತುಂಬ ಪ್ರಾಬ್ಲಮ್. ನಾವು ಹೊಸದಾಗಿ ಒಂದು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಬೇಕು, ಬಿಗಿನಿಂಗಿಂದ ತಗೊಳ್ಬೇಕು. ಒಂದು ಧೈರ್ಯವಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೇಲಿ ಬೋರ್ಗಳಿದ್ರೆ ಏನೇನು ಆಗಿದೆ ಒಂದು ಬುಕ್ನಲ್ಲಿ ಬರ್ಕೊಂಡ್ಬಿಟ್ಟು ಒಂದು ಫೈಲ್ ಥರ ಫಾಲೋ ಮಾಡಬೇಕು. ಅದರಲ್ಲಿ ಯಾವಾಗ ಮೋಟ್ರ್ ಹಾಕಿದ್ದೀವಿ, ಯಾವಾಗ ಮೋಟ್ರ್ ಪ್ರಾಬ್ಲಮ್ ಬಂತು, ಅದು ಏನು ಮಾಡಿದ್ದೀವಿ, ಯಾವ ಕಾರಣಕ್ಕೆ ಮೋಟ್ರ್ ರಿಮೂವ್ ಮಾಡಿದ್ದೀವಿ ಅಂತ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಮಗೆ ಈಸಿ ಆಗುತ್ತೆ. ಇದನ್ನು ಇದು ಇರ್ಬೋದು, ಅದನ್ನು ಅದು ಇರ್ಬೋದು ಅಂತ ಹೇಳ್ಬೋದು. ಅವರೆಲ್ಲ ಮೆಸೇಜ್ ಕಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀವಿ. ನಾರ್ಮಲಾಗಿ ಏನೂ ಮಾಡಲ್ಲ, ನಾನು ಇದು ಮಾಡಿಬಿಡ್ತೀನಿ, ರಿಮೂವ್ ಮಾಡಿಕೊಟ್ಬಿಡ್ತೀನಿ ಕೆಲಸ ಮಾಡಿ ಚಿಕ್ಕಾಕೊಳ್ತಾರೆ. ನಮ್ದು ಹಂಗಿಲ್ಲ. ಏನಾಗಿದೆ ಅವ್ರ ಪಾರ್ಟಿ ಓಪನ್ನಾಗಿ ಹೇಳಬೇಕು. ಹೌದು ಸರ್, 2-3 ಜನ ಬಂದು ನೋಡಿದ್ದಾರೆ, ಆಗಿಲ್ಲ, ಆ ವಿಷಯನೂ ಹೇಳಬೇಕು. ಯಾವ ಕಾರಣಕ್ಕೆ ಏನಾಗಿದೆ ಅದನ್ನು ಹೇಳಬೇಕು. ಎಲ್ಲ ಹೇಳಿದ ಮೇಲೆ ನಾವು ಒಂದು ಸಲ ಡಿವೈನಿಂಗ್ ಮಾಡ್ತೀವಿ. ಡಿವೈನಿಂಗಲ್ಲಿ ನಮಗೆ ಸಮಾಧಾನ ಆಗಬೇಕು. ಸಮಾಧಾನ ಆದಮೇಲೆ ನಾವು ಕೆಲಸ ಮಾಡ್ತೀವಿ. ಯಾಕಂದರೆ ನೀರಿರಬೇಕು. ನೀರು ಇಲ್ಲ ಅಂತ ನಾವು ಕೆಲಸ ಮಾಡಿ ಏನು ಯೂಸ್ ಹೇಳಿ. ಆಮೇಲೆ ಡಿವೈನಿಂಗ್ ಮಾಡಿ ಮೇಲೆ ಏನು ಮಾಡ್ತೀವಿ, ಒಂದು ಟ್ರ್ಯಾಕ್ಟ್ರಿ ನೀರು ಒಳಗಡೆ ಬಿಡೋಕ್ಕೆ ಹೇಳ್ತೀವಿ. ಬಿಟ್ಟರೆ ಅದು ನೀರು ಓವರ್ಫ್ಲೋ ಆಗಬೇಕು. ಓವರ್ಫ್ಲೋ ಆಗಿದರೆ ಆ ಬೋರ್ವೆಲ್ ಚೆನ್ನಾಗಿದೆ ಅಂತ ಲೆಕ್ಕ. ಓವರ್ಫ್ಲೋ ಆಗಿಲ್ಲ ಅಂದರೆ